ವೆಲ್ಕಮ್ ಟು ಮೈ ಚಾನಲ್ ಜೈ ಬಜರಂಗಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ಸು ಮತ್ತು ಬೀಡ್ಸನ್ನು ಕೆಲವೊಂದು ಕ್ರಿಸ್ಟಲ್ ಬೀಡ್ಸನ್ನು ಆ್ಯಡ್ ಮಾಡಿ ಹೇಗೆ ಇವತ್ತು ಡಿಸೈನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಸ್ಮಾಲ್ 3 mm ಸೈಜಸ್ ಕ್ರಿಸ್ಟಲ್ ಬೀಡ್ಸಸ್ಸು. ಇದು ಕಲರ್ಸಲ್ಲೂ ಸಿಗುತ್ತೆ, ಯಾವ ಕಲರ್ ಆದ್ರೂ. ನಾನು ಈ 3 mm ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಕೆಲವೊಂದು ಕಸ್ಟಮರ್ಸು ಶೇಡಿಂಗ್ ಹೋಗಬಾರ್ದು ಅಂತ ಹೇಳ್ತಾರಲ್ಲ, ಬೀಡ್ಸ್ ವರ್ಕ್ ಬೇಕು, ಬ್ಲ್ಯಾಕ್ ಆಗುತ್ತೆ, ಆ ಥರ ಕಂಪ್ಲೇಂಟ್ಸು ಇರುತ್ತೆ. ಮತ್ತು ಕೆಲವರು ಡೀಸೆಂಟ್ ಆಗಿರೋ ಅಂಥದ್ದು ಬೇಕು ಅಂತ ಹೇಳಿದಾಗ ಈ ಒಂದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು 6 ಎಳೆ ದಾರವನ್ನು ತೊಗೊಂಡಿದ್ದೀನಿ ಮತ್ತು 11 ನಂಬರು 10 ಆದರೂ ತೊಗೊಬೋದು. ಫಸ್ಟ್ ನೀವು ಕ್ಲಾತ್ಗೆ ಲಾಕ್ ಮಾಡ್ಕೊಂಬಿಡಿ. ಈ ರೀತಿ ನಾನು ಲೈಟ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದು ಈ ರೀತಿ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡಿ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಸ್ವಲ್ಪ ಸುಕ್ಕಾಗಿ ಬರೋ ರೀತಿಲಿ ನೋಡಿಕೊಂಡು ಲಾಕ್ ಮಾಡಬೇಕು, ಯಾವುದೇ ರೀತಿ ಸುಕ್ಕಾಗಬಾರ್ದು. ಮತ್ತು ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳಿ. 1 2 3 ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಕ್ಲಾತ್ ಒಳಗಡೆಯಿಂದ ಹೋಗಿ 2ರಲ್ಲಿ 1 ಮಾಡಿದ್ರೆ ಸಿಂಗಲ್ ಕ್ರೋಶೆಟ್ ಆಗುತ್ತೆ, ಲಾಕ್ ಆಗುತ್ತೆ. ಮತ್ತು ಇನ್ನೊಂದು ಟೈಮು 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೋಡಿ, ಆಗಿದೆ. 4 ಚೈನ್ ಹಾಕ್ಕೊಂಡಿದ್ದೀನಿ. ಇದು ಕುಚ್ಚಿಗೆ 3 ಚೈನ್ ಹಾಕಿದ್ಮೇಲೆ ನೀವು 5 ಚೈನನ್ನು ಹಾಕ್ಕೊಬೇಕು. 1 2 3 4 5 ಚೈನ್ ಹಾಕ್ಕೊಂಡು 4 ಪಾಯಿಂಟ್ಸ್ ಬರುತ್ತಲ್ಲ, 4 ಪಾಯಿಂಟ್ಸ್ 3 ಪಾಯಿಂಟ್ಸ್ ಆ ಒಂದು ಮೆಜರ್ಮೆಂಟಲ್ಲಿ ಲಾಕ್ ಮಾಡಿ. ಏಕೆಂದರೆ ಇದು ಆರ್ಚ್ ಬಂದು ಯು ಶೇಪಲ್ಲಿ ಬರಬೇಕು. ಹಾಗಾಗಿ 5 ಚೈನ್ ಹಾಕ್ಕೊಂಡು 4 ಅಥವಾ 3 ಇದರಲ್ಲಿ ಪಾಯಿಂಟ್ಸಲ್ಲಿ ಲಾಕ್ ಮಾಡಿದಾಗ ಈ ರೀತಿ ಆರ್ಚ್ ಬರುತ್ತೆ. ಇದನ್ನು ಸಹ ಆರ್ಚು ನಮಗೆ ನಾವು ಕಂಬಗಳನ್ನು ಹಾಕಿದಾಗ್ಲೂ ಸಹ ತುಂಬ ಇದೇ ರೀತಿ ಕಮಾನ್ ಥರನೇ ಬರುತ್ತೆ. ಈ ಬಿಗಿನರ್ಸು ಸ್ವಲ್ಪ ಇದರಲ್ಲಿ ಪ್ರಾಬ್ಲಮ್ ಮಾಡ್ತಾರೆ. ಇದನ್ನು ಈ ರೀತಿ ನಾವೀಗ 3 ಚೈನ್ 5 ಚೈನ್ ತೊಗೊಂಡ್ರೆ 4 ಚೈನು 3 ಚೈನ್ 4 ಚೈನ್ ಮಧ್ಯ 3.5 4 ಆ ಒಂದು ಲೆವೆಲ್ಲಿಗೆ ಪಾಯಿಂಟ್ ಮಾಡಿಕೊಂಡು ನಾವು ಲಾಕ್ ಮಾಡೋದು. 6 ಚೈನ್ ಆದರೆ 3 ಚೈನ್ ಆ ಥರ ಆದಾಗ ಈ ರೀತಿ ನೀಟಾಗಿ ಆರ್ಚ್ ಬರುತ್ತೆ. ಕಂಪ್ಲೀಟ್ ಪ್ರಾಬ್ಲಮ್ಮೇ ಆಗೋದಿಲ್ಲ, ಕಮಾನ್ ಥರ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲೂ ಕಂಬಗಳು ಹಾಕಬೇಕಾದ್ರೂ ಸ್ವಲ್ಪ ಕೆಲವೊಂದು ಸ್ಟೆಪ್ಗಳನ್ನ ನಾವು ಫಾಲೋ ಅಪ್ ಮಾಡಬೇಕು. ಈ ಸ್ಟೆಪ್ಪಲ್ಲಿ ಬಿಗಿನರ್ಸಲ್ಲಿ ಬೇಸಿಕಲ್ಲಿ ಈ ಸ್ಟೆಪ್ಪನ್ನೇ ಯೂಸ್ ಮಾಡಬೇಕು. ಕಮಾನ್ ಥರ ಕರೆಕ್ಟಾಗಿ ಆರ್ಚ್ ಬರಬೇಕು ಅಂದರೆ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 3 ಚೈನ್ 1 2 3 ಮತ್ತೆ ಲಾಕ್. ಈಗ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಇರುತ್ತೆ ಬೇಸ್ ಫ್ರೆಂಡ್ಸ್. ಇದು ನೋಡಿ, ಮತ್ತು 3 ಚೈನ್ 2 ಟೈಮ್ ಲಾಕ್, 3 ಚೈನ್ ಲಾಕ್. ಈಗ 5 ಚೈನ್ 1 2 3 4 5 ಚೈನ್ ಪಾಯಿಂಟ್ ಮಾಡಿ ನಾವು 2.5 ಅಷ್ಟು ಆ ಒಂದು ಗ್ಯಾಪ್ಗೆ ಲಾಕ್ ಮಾಡಿದ್ರೆ ಯು ಶೇಪ್ ಬರುತ್ತೆ. ನೋಡಿ, ಫಸ್ಟು ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ 5 ಚೈನ್ 3 ಚೈನ್ 4 ಚೈನ್ 3 ಚೈನ್ 5 ಚೈನ್ ಇದೇ ಬೇಸ್ ಬರುತ್ತೆ. ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ ನಿಮಗೆ. ಒನ್ ಟೈಮ್ ನೋಡಿಕೊಂಡ್ರೆ ಇದೇ ಪೂರ್ತಿ ಕ್ಲಾತ್ ಪೂರ್ತಿ ನೀವು ಮಾಡ್ಕೊಬೇಕಾಗುತ್ತೆ. ಸ್ಯಾರಿ ಇದಾದರೆ ನಾನು ಈ ಲೇಸಲ್ಲಿ ಒಂದು 3 ಆರ್ಚಸ್ ಬರೋ ಅಷ್ಟು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ.
ಚೈನ್. ಕರೆಕ್ಟಾಗಿ ನಾವು ಸುಕ್ಕಾಗಬಾರ್ದು ರೀತಿಲಿ ಲಾಕ್ ಮಾಡಬೇಕು. ಇಲ್ಲಾಂದರೆ ಲಾಕ್ ಆಯಿತು ಅಂತಂದರೆ ಫಿನಿಶಿಂಗಲ್ಲಿ ಕೈ ಕೊಡುತ್ತೆ ನಮಗೆ. ಒಳಗಡೆ ಹಾಕಿದ್ರೆ ಫೋಲ್ಡಿಂಗೂ ಆಗುತ್ತೆ ಮತ್ತು ಹೊರಗಡೆ ಹಾಕಿದ್ರೂ ಆಗುತ್ತೆ. ಇದು ಹಾರ್ಚು ಫೋಲ್ಡಿಂಗ್ ಆಗುತ್ತೆ ಒಳಗಡೆ ಹಾಕಿದ್ರೆ. ನೀವು ಒಳಗಡೆ ಇಲ್ಲಿ ಮಾಡಿದ್ರೆ, ಹೊರಗಡೆ ಮಾಡಿದ್ರೆ ಈ ಬಟ್ಟೆ ಈ ಥರ ಸುಕ್ಕು ರೀತಿ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಬೇಕು. ಮತ್ತು 3 ಚೈನ್ 1 2 3 ಲಾಕ್. ಈಗ ನೋಡಿ ಇಲ್ಲೊಂದು ಆರ್ಚು, ಇಲ್ಲೊಂದು ಆರ್ಚು, ಸಾರಿ ಎಕ್ಸ್ಟ್ರಾ ಒಂದು ಲಾಕ್ ಮಾಡಿಬಿಟ್ಟಿದ್ದೀನಿ. 3 ಚೈನ್ ಆಗಿದೆ. ಇಲ್ಲಿ 5 ಚೈನ್ ಹಾಕಬೇಕು. ನೋಡಿ ನಾವು 5 ಚೈನ್ ಲಾಕ್ ಮಾಡಬಾರ್ದು. ಒಳಗಡೆ 1 2 3 2.5 ಹಂತದಲ್ಲಿ ಮಾಡಿಕೊಂಡ್ರೆ ಈ ರೀತಿ ಆರ್ಚ್ ಕ್ರಿಯೇಟ್ ಆಗುತ್ತೆ. ಆರ್ಚ್ಗೆ ಬೇಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು 3 ಚೈನ್ ಲಾಕ್, 3 ಚೈನ್ ಲಾಕ್, 4 ಚೈನ್ 1 2 3 4 ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ 2 ಚೈನ್ ಹಾಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಒಂದು 2 ಸಿಂಗಲ್ ಚೈನ್ ಹಾಕೊಳ್ಳಿ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದೇ ಥ್ರೆಡ್ ಯೂಸ್ ಮಾಡೋದ್ರಿಂದ ಆರ್ಚ್ ಹಾಕೊಳ್ಳೋದ್ರಿಂದ ಇದನ್ನು ಇದೇ ರೀತಿ ಟರ್ನ್ ಮಾಡ್ಕೊತಾ ಇದ್ದೀನಿ ಕ್ಲಾತನ್ನು. ನೋಡಿ ಈ ರೀತಿ ಕ್ಲಾತ್ನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಆದಮೇಲೆ ಫಸ್ಟ್ ನೋಡಿ ಏನಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಏನಿರುತ್ತೆ ಹೀಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ ಲಾಕ್ ಮಾಡಿದ ನಂತರ 4 ಚೈನ್ ಹಾಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 3 ಚೈನ್ ಹಾಕೊಳ್ಳಿ. 1 2 3 ಚೈನ್ ಗ್ಯಾಪಲ್ಲಿ 3 ಚೈನು, 4 ಚೈನ್ ಗ್ಯಾಪಲ್ಲಿ 4 ಚೈನ್ ಹಾಕೊಳ್ಳಿ. ಹಾಕಿದ್ಮೇಲೆ ನೆಕ್ಸ್ಟು ಇಲ್ಲಿ 3 ಚೈನ್ ಇರುತ್ತಲ್ಲ, ತ್ರೀ ಚೈನ್ ಇರುತ್ತಲ್ಲ ಇದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಬೇಕು. ಇಲ್ಲಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಬೇಕು. ಇದು ಹಾರ್ಚ್ ಇದೆಯಲ್ಲ, ಈ ಹಾರ್ಚ್ ಒಳಗಡೆ ಡಬಲ್ ಕ್ರೋಶೆಟ್ 5 ಚೈನ್ ಹಾರ್ಚ್ ಒಳಗಡೆ ಹೋಗಿ ಎರಡರಲ್ಲೊಂದು ಮಾಡ್ಕೊಳ್ಳಿ. ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು 5 ಚೈನ್ ಒಳಗಡೆಯಿಂದ ಒಂದು ದಾರ ಎಳೆತಂದು ಎರಡರಲ್ಲೊಂದು ಈ ರೀತಿ ಹಾರ್ಚನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಒಂದು 13 ಕಂಬಗಳನ್ನು ಹಾಕ್ಕೊಳ್ಳಿ. ಕೆಲವೊಂದು ಸರಿ ಕೆಲವೊಬ್ಬರು ಚೈನ್ ಹಾಕ್ಕೊಳ್ಳೋ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಫಿಲ್ ಆಗಲಿ ನೋಡಿಕೊಂಡು 13 14 15ವರೆಗೂ ಹಾಕ್ಕೊಬೋದು. ಇಲ್ಲಿ ಬೀಡ್ಸನ್ನು ನೀವು ಆ್ಯಡ್ ಮಾಡ್ಕೊಬೋದು ಲಾಸ್ಟಲ್ಲಿ. ನಾನು ಬೇಡ ಸ್ವಲ್ಪ ಪ್ಲೈನ್ ಇರಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಲೇಯರು ಬೀಡ್ಸ್ ಬರುತ್ತಲ್ಲ ಅದೇ ನಾನು ಅಂದರೆ ಕ್ರಿಸ್ಟಲ್ಸೇ ಹೈಲೈಟಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಯಾವುದೂ ಬೀಡ್ಸನ್ನು ಹಾಕೋತಾ ಇಲ್ಲ. ಬೇಕು ಅಂತಂದರೆ ಈಗ ಸ್ಯಾರೀಸಲ್ಲಿ ಸಿಲ್ವರು ಪ್ಲಸ್ ಜರಿ ಇದ್ದಾಗ ನೀವು ಸಿಲ್ವರ್ ಬೀಡ್ಸ್ನ ಇಲ್ಲಿ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ಲು ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಬೋದು.
ಆ ಥರನೂ ಮಾಡ್ಬೋದು. ನೋಡಿ 1 2 3 4 5 6 7 8 9 10 11 12 13 ಸಾಕಾಗುತ್ತೆ. 14 ತುಂಬ ಓವರ್ ಅನ್ನಿಸ್ತಿದೆ. 3 ಚೈನ್ ಎಲ್ಲಿದೆ ಆ 3 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ ಅಲ್ಲೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬರ್ತಾ ಇದೆ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3 ಲಾಕ್ ಮಾಡ್ಕೊಳ್ಳಿ. ಮತ್ತು ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 4 ಚೈನ್ ಒಳಗಡೆನೂ ಸಹ ಒಂದು ಲಾಕ್ ಮಾಡ್ಕೊಳ್ಳಿ. ನಾನು ಈ ರೀತಿ ಪೋಣಿಸಿ ಇಟ್ಕೊಂಡಿದ್ದೀನಿ ಬೀಡ್ಸಸ್ನ. ಕ್ರಿಸ್ಟಲ್ ಬೀಡ್ಸಸ್ ಇದು 3 mm ಕ್ರಿಸ್ಟಲ್ ಬೀಡ್ಸಸ್ ಬಂದು ಈ ಥರ ಸಿಗುತ್ತೆ. ನೀವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ಒಂದು ಕ್ರಿಸ್ಟಲ್ ಬೀಡ್ಸಸ್ನ ತೊಗೊಂಡಿದ್ದೀನಿ. 4 ಚೈನ್ ಹಾಕ್ಕೊಳ್ಳಿ. 1 2 3 4. ಈ ಡಿಸೈನಲ್ಲಿ ಇದೇ ಹೈಲೈಟು, ಕ್ರಿಸ್ಟಲ್ ಬೀಡ್ಸಸ್ಸೇ ಹೈಲೈಟು. ಇಲ್ಲಿ ನಾವು 3 ಚೈನ್ ಇರುತ್ತಲ್ಲ ಅದರೊಳಗಡೆ 2 ಟೈಮ್ ಲಾಕ್ ಮಾಡಿ 2 ಟೈಮ್ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. ಒಂದು ಸರಿ ನಾವು 4 ಚೈನ್ ಲಾಕ್ ಮಾಡಿರ್ತೀವಿ, ನಂತರ 2 ಟೈಮ್ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ನಾವು ಈ ಬೀಡ್ಸನ್ನು ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಈ ರೀತಿ ಕೈ ಬೆರಳ ಸಹಾಯದಿಂದ ಸ್ವಲ್ಪ ಮುಂದೆ ಮಾಡಿಕೊಂಡು ಈ ಥರ ಫಸ್ಟು ಬೀಡ್ಸನ್ನು ಈ ಥರ ಒಳಗಡೆ ಎಳ್ಕೊಳ್ಳಿ. ಮತ್ತು ಎಳೆದಾದ್ಮೇಲೆ ಈ ರೀತಿ ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ತಕ್ಕೊಂಡು ನಾವು ಈ ಒಂದು ಕಂಬ ಹಾಕಿರ್ತೀವಲ್ಲ, ಇಲ್ಲಿ 3 ಚೈನ್ ಹಾಕಿರ್ತೀವಿ, ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಿ. ಈ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರಾನ ಎಳೆತಂದು ಸ್ವಲ್ಪ ಈ ಬೀಡ್ಸ್ನ ಈ ರೀತಿ ತಳ್ಕೊಳ್ಳಿ, ಮುಂದೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಒಳಗಡೆ ಸೇರಿಕೊಂಡ್ರೆ ಕಾಣಿಸೋದಿಲ್ಲ. ಎರಡರಲ್ಲೊಂದು ಈ ರೀತಿ ಮಾಡ್ಕೊಬೇಕು. ಪ್ರತಿ ಕಂಬಗಳಿಗೂ ಸಹ ಈ ರೀತಿ ನಾವು ಡಬಲ್ ಕ್ರೋಶೆಟನ್ನು ಮಾಡಿಕೊಡಿ. ನೋಡಿ ಈ ರೀತಿ ಮಣಿನ ಎಳ್ಕೊಬೇಕು. ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ಲ ಆ ಕಂಬಗಳ ನಡುವಿರೋ ಗ್ಯಾಪ್ಗೆ ಅಲ್ಲಿಂದ ಹೋಗಿ ದಾರನ ಎಳೆತಂದು ಈ ರೀತಿ ಬೆರಳು ಸಹಾಯದಿಂದ ಆ ಮಣಿಯನ್ನು ಮುಂದೆ ಮಾಡಿಕೊಂಡು ಎರಡರಲ್ಲೊಂದನ್ನು ಮಾಡಿ. ಮತ್ತು ಹೇಗೆ ಈ ರೀತಿ ಮಣಿಯನ್ನು ಎಳ್ಕೊಳ್ಳೋದು, ಕ್ರೋಶನ್ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು, ನೆಕ್ಸ್ಟು ಹೋಲ್ ಗ್ಯಾಪಲ್ಲಿ ಹೋಗಿ ದಾರಾನ ಎಳೆತಂದು ಎರಡರಲ್ಲೊಂದು ಪ್ರತಿ ಯಾವುದೇ ಕಂಬನೂ ಆರ್ಚಲ್ಲಿ ಬಿಡಬಾರ್ದು. ಬಿಟ್ಟರೆ ಆ ಒಂದು ಫಿನಿಶಿಂಗ್ ಹೋಗುತ್ತೆ, ಗ್ಯಾಪ್ ಕಾಣಿಸುತ್ತೆ, ಫಿನಿಶಿಂಗ್ ಹೋಗುತ್ತೆ. ಈ ರೀತಿ ಬೆರಳು ಸಹಾಯದಿಂದ ನಾವು ಮುಂದೆ ಮಣಿಯನ್ನು ತಳ್ಕೊಬೇಕು. ಇಲ್ಲಾಂದರೆ ಹಿಂದೆ ಹೊರಟೋದ್ರೆ ದಾರ ಮುಂದೆ ಬಂದುಬಿಡುತ್ತೆ, ಮಣಿ ಕಾಣಿಸೋದಿಲ್ಲ, ಆ ಬೀಡ್ಸಸ್ಸು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನೀವು ಈ ರೀತಿ ಮುಂದೆ ಮಾಡ್ಕೊಬೇಕು. ಅದು ಈ ರೌಂಡ್ ಬೀಡ್ಸಸ್ ಆದರೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇದು ಕ್ರಿಸ್ಟಲ್ ಬೀಡ್ಸಸ್ಸು ಸ್ವಲ್ಪ ದಪ್ಪ ಇರೋದ್ರಿಂದ ಬರೋದಿಲ್ಲ. ನಾವು ಕೈಯಲ್ಲೇ ತಳ್ಕೊಬೇಕಾಗುತ್ತೆ. ನೋಡಿ ಜಾರೋದಿಲ್ಲ ಅದು, ಹಾಗಾಗಿ ಕೈಯಲ್ಲಿ ತಳ್ಕೊಬೇಕು. ಪ್ರತಿ ಗ್ಯಾಪಲ್ಲೂ ಹೋಗಿ ಈ ರೀತಿ ಮಾಡ್ಕೊಳ್ಳಿ. ನಾವು 13 ಕಂಬಗಳನ್ನು ಹಾಕ್ಕೊಂಡಿದ್ದೀವಲ್ವ, 13 ಬೀಡ್ಸಸ್ಸು ಹಿಡಿಬೋದು. ನೋಡೋಣ, ಕೌಂಟ್ ಮಾಡೋಣ ಲಾಸ್ಟಲ್ಲಿ. ಈ ರೀತಿ ಎರಡರಲ್ಲೊಂದು ಡಬಲ್ ಕ್ರೋಶೆಟ್. ಈ ರೀತಿ ಈ ಕಾಟನ್ ಸ್ಯಾರೀಸು, ಜೂಟ್ ಮೆಟೀರಿಯಲ್ಸ್ ಬರುತ್ತಲ್ಲ
ಅದರಲ್ಲಿ ಥ್ರೆಡ್ ವರ್ಕೇ ಇರುತ್ತೆ. ವೀವಿಂಗ್ ಎಲ್ಲ ಬಂದು ಸೇಮ್ ಥ್ರೆಡ್ ವರ್ಕ್ ಇರುತ್ತೆ, ಜರಿ ಇಲ್ದಿರೋ ಅಂಥದ್ದು. ಆ ಥರ ಇದ್ದಾಗ ಈ ಥರ ಕ್ರಿಸ್ಟಲ್ ಬೀಡ್ಸಸ್ಗಳನ್ನ ಮ್ಯಾಚಿಂಗ್ ಯೂಸ್ ಮಾಡಿ ನೀವು ಸ್ಯಾರೀಸ್ಗೆ ಈ ರೀತಿ ಡಿಸೈನ್ ಮಾಡಿಕೊಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗೂ ಕಾಣಿಸುತ್ತೆ. ನೋಡಿ ಆಗಿದೆ. ಲಾಸ್ಟ್ ಹೋಲ್ಸ್ ಇರುತ್ತಲ್ಲ, ಹೋಲ್ಸ್ ಇದು. ಒನ್ 2 3 4 5 6 7 8 9 10 11 12 13 14 ಹಿಡಿದಿದೆ. ಮತ್ತು 3 ಚೈನ್ ಇರುತ್ತಲ್ಲ, ಆ 3 ಚೈನ್ ಒಳಗಡೆ ಹೋಗಿ ದಾರನ ಎಳ್ತಂದು ಲಾಕ್ ಮಾಡಿ, ಮತ್ತು ಇನ್ನೊಂದು ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಿ. ನಾವು ಇಲ್ಲಿ ಸೇಮ್ ಅದೇ ರೀತಿಯಲ್ಲಿ ಫಸ್ಟ್ ನಾವು ಮಾಡಿರ್ತೀವಲ್ಲ ಅದೇ ರೀತಿ ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ, ಮತ್ತು ಲಾಕ್ ಒಳಗಡೆ ಲಾಕ್ ಮಾಡಿ. ಎರಡು ಲಾಕು, ಸಿಂಗಲ್ ಕ್ರೋಶೆಟು, ಲಾಕು. ಈ ಕಡೆನೂ ಹೇಗೆ ಮಾಡಿರ್ತೀವಿ ಅದೇ ರೀತಿ ಈ ಕಡೆನೇ ಇರಬೇಕು. ನೋಡಿ, ಸ್ವಲ್ಪ ಫೋಲ್ಡ್ ಆಗುತ್ತೆ, ಏನು ಗಾಬರಿ ಆಗೋದೇನು ಬೇಡ. ನಾವು ನೆಕ್ಸ್ಟ್ ಸ್ಟೆಪ್ ಯೂಸ್ ಮಾಡಿದಾಗ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಕ್ರಿಸ್ಟಲ್ಸು ಶೈನಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡನ್ ಕಲರ್ದು ಹಾಕಿದ್ರಂತೂ ತುಂಬ ಮಸ್ತಾಗಿರುತ್ತೆ. ಗೋಲ್ಡು, ಸಿಲ್ವರು ಮತ್ತು ಮಲ್ಟಿಪಲ್ ಕಲರ್ಸ್ ಬರುತ್ತೆ ನೋಡಿ, ಅದನ್ನು ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು 4 ಚೈನ್ ಹಾಕ್ಕೊಳ್ಳಿ. ಸೇಮ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ, ಮತ್ತು 3 ಚೈನ್ ಒಳಗಡೆ ಹೋಗಿ ದಾರ ಎಳೆತಂದು 2 ಸಿಂಗಲ್ ಕ್ರೋಶೆಟ್, ಒಂದಲ್ಲ 2 ಸಿಂಗಲ್ ಕ್ರೋಶೆಟನ್ನು ಹಾಕಿ ಆರ್ಚ್ ಒಳಗಡೆ ನಾವು ಈ ಮಣಿಯನ್ನು ಜರುಗಿಸ್ಕೊಂಡು ಈ ರೀತಿ ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ತಗೊಂಡು ನಾವು ಚೈನ್ ಹಾಕಿರ್ತೀವಿ. ಫಸ್ಟ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಡಬಲ್ ಕ್ರೋಶೆಟು ಅದರೊಳಗಡೆಯಿಂದ ಹೋಗಿ ದಾರ ತಂದು ಮಣಿಯನ್ನು ಎಳೆದು ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಇಲ್ಲೂ ಡಬಲ್ ಕ್ರೋಶೆಟು, ನಾನು ಅದಕ್ಕೆ ಬೇಸಲ್ಲಿ ನಿಮಗೆ ತ್ರಿಬಲ್ ಕ್ರೋಶೆಟನ್ನು ತಗೊಳ್ಳಿಲ್ಲ, ತುಂಬ ಲೆಂಥಿ ಆಗುತ್ತೆ. ಯಾಕಂದರೆ ಮತ್ತೆ 2-3 ಸ್ಟೆಪ್ ಬರುತ್ತೆ ಇದ್ರ ಮೇಲೆ, ಹಾಗಾಗಿ ನಾನು ಡಬಲ್ ಕ್ರೋಶೆಟನ್ನು ತಗೊಂಡೆ. ನೋಡಿ ಈ ರೀತಿ ಮಾಡ್ತಾ ಹೋಗಬೇಕು. ನಾನು ಆಲ್ರೆಡಿ ಡಿಸೈನನ್ನು ಮಾಡಿ ಕುಚ್ಚು. ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಗಂಟು ಹಾಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ಸೇಮ್ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಒಳಗಡೆ ಹೋಗಿ ದಾರನ ಎಳೆತಂದು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಹಾಕ್ಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಕ್ ಆದಮೇಲೆ ಡೈರೆಕ್ಟ್ ನೀವು ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನಾವು ಕ್ರೋಶ ಹಾಕಿರ್ತೀವಲ್ಲ ಆ ಡಬಲ್ ಕ್ರೋಶ ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ನಾವು ಒಂದು ಚೈನು ಮತ್ತು ಕ್ರೋಶ ಹಾಕ್ಕೊಂಡಿರ್ತೀವಿ. ಇಲ್ಲಿ ನೋಡಿ ಒಂದು ಲಾಕ್ ಮಾಡಿರ್ತೀವಿ ಸಿಂಗಲ್ ಕ್ರೋಶೆಟ್, ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಿ ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಈ ಚೈನ್ ಒಳಗಡೆ ಹೋಗಿ ದಾರಾನ ಎಳೆತಂದು ಈ ರೀತಿ ಡಬಲ್ ಕ್ರೋಶೆಟನ್ನು ಮಾಡಿಕೊಂಡು 2 ಚೈನ್ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಾರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಈ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ನೋಡಿ,
ನಾವು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಡಬಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ಲ, ಈ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತಂದು 3 ಆಯಿತು ದಾರ, 2ರಲ್ಲೊಂದು 2ರಲ್ಲೊಂದು, ಮತ್ತು ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ಸುತ್ಕೊಳ್ಳಿ. ಇದೇ ಗ್ಯಾಪ್ ಒಳಗಡೆ ಹೋಗಿ 3 ಆಗಿದೆ, ಕ್ರೋಶನ್ ಮೇಲೆ 2ರಲ್ಲೊಂದು 2ರಲ್ಲೊಂದು, ಮತ್ತು ಕ್ರೋಶನ್ ಕ್ರೋಶನ್ ಮೇಲೆ ದಾರ ಸುತ್ಕೊಂಡು ಒಳಗಡೆಯಿಂದ ಹೋಗಿ ದಾರ ಎಳೆತಂದು 2ರಲ್ಲೊಂದು 2ರಲ್ಲೊಂದು, 1 2 3 ಡಬಲ್ ಕ್ರೋಶೆಟನ್ನು ಮಾಡ್ಕೊಬೇಕು. ಮಾಡ್ಕೊಂಡ ನಂತರ ಈ ಒಂದು ಗ್ಯಾಪ್ ಇರುತ್ತಲ್ಲ, ನೆಕ್ಸ್ಟ್ ಗ್ಯಾಪು ಹಾಕ್ಕೊಂಡಿರ್ತೀವಿ, ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಈ ಥರ ಕ್ರೋಶನ್ ಮೇಲೆ ಒಂದು ಸರಿ ದಾರ ಸುತ್ಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ದಾರಾನ ಎಳೆತಂದು 2ರಲ್ಲೊಂದು 2ರಲ್ಲೊಂದು, ಈ ರೀತಿ ಪುಟ್ಟು ಪೆಟಲ್ಸ್ ಫಾರ್ಮ್ ಆಗಬೇಕು. ಆ ರೀತಿ ಒಂದು ಸ್ಮಾಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ, ಪೆಟಲ್ಸನ್ನು ಮಾಡ್ಕೊಳ್ಳಿ. ಒಂದು ಸರಿ ಮಾತ್ರ ಒಂದು ಚೈನ್ ಹಾಕ್ಕೊಳ್ಳಿ, ಕ್ರೋಶನ್ ಮೇಲೆ ದಾರ ಅಂತಂದು ಮತ್ತು ಈ ಒಂದು ಗ್ಯಾಪ್ ಒಳಗಡೆ ಹೋಗಿ 2ರಲ್ಲೊಂದು 2ರಲ್ಲೊಂದು, ಮತ್ತು ಕ್ರೋಶನ್ ಮೇಲೆ ದಾರವನ್ನು ಸುತ್ತಕೊಂಡು ಚೈನ್ ಒಳಗಡೆ ಹೋಗಿ ದಾರ ಎಳೆತಂದು 2ರಲ್ಲೊಂದು, ಕ್ರೋಶನ್ ಮೇಲೆ ದಾರ ಸುತ್ಕೊಳ್ಳೋದು, ಚೈನ್ ಒಳಗಡೆ ಹೋಗೋದು, ದಾರ ಎಳೆತಂದು 2ರಲ್ಲೊಂದು 2ರಲ್ಲೊಂದು, 3. ನೀವು 4 ಹಾಕೋಬೋದು, ಸಾಕು 3 ಪೆಟಲ್ಸ್. ಒಂದು ಗ್ಯಾಪು ನೆಕ್ಸ್ಟ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಸಾರಿ ಲಾಕ್ ಮಾಡೋಕ್ಕೆ ಮುಂಚೆ ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಈ ಗ್ಯಾಪ್ ಆಗಿದ್ದಿಲ್ಲ, ಈ ಗ್ಯಾಪನ್ನು ಇಲ್ಲಿ ಈಗ ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಡಬಲ್ ಕ್ರೋಶೆಟನ್ನು ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಡಿ, ಕ್ರೋಶದ ಮೇಲೆ ದಾರ ಸುತ್ತಕೊಂಡು ಇದೇ ಗ್ಯಾಪ್ ಒಳಗಡೆ ಹೋಗಿ 2ರಲ್ಲೊಂದು 2ರಲ್ಲೊಂದು, ಮತ್ತು 3 ಟೈಮು 3 ಕಂಬಗಳನ್ನು ಹಾಕ್ಕೊಬೇಕು. ಸ್ಮಾಲ್ ಪೆಟಲ್ಸ್ ಆಗುತ್ತೆ, ಜಾಸ್ತಿ ಹಾಕೊಬೋದು ಪೆಟಲ್ಸ್, ಒಂದು 5 ಕಂಬಗಳನ್ನು ಸಹ ಹಾಕೋಬೋದು. ಬಟ್ ಒಂದು ಸ್ವಲ್ಪ ಪುಟ್ಟದಾಗಿ ಅಟ್ರಾಕ್ಟಾಗಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು 3 ಕಂಬಗಳನ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟದನ್ನು ಬಿಟ್ಟು ನೆಕ್ಸ್ಟ್ ಫಸ್ಟ್ ನಾವು ಹಾಕ್ಬೇಕಂದ್ರೆ ನೆಕ್ಸ್ಟ್ ಬಿಟ್ಟು ನೆಕ್ಸ್ಟ್ 2ನೇ ಗ್ಯಾಪ್ಗೆ ಹೋಗಿ ಈ ರೀತಿ ಲಾಕ್ ಮಾಡಬೇಕಾಗುತ್ತೆ. ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ, ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತು 3 ಕಂಬಗಳನ್ನು ಈ ರೀತಿ ಹಾಕ್ಕೊಂಡ್ರೆ ಸ್ಮಾಲ್ ಪೆಟಲ್ಸು ಆಗುತ್ತೆ. ಚೈನ್ ಒಂದೇ ಇರೋದು, ಆ ಚೈನ್ ಬಿಟ್ಟು 3 ಕಂಬಗಳು ಕ್ರೋಶ ಮೇಲೆ ಸುತ್ಕೋಬೇಕು. ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ದಾರ ಎಳೆತಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು 2ರಲ್ಲೊಂದು 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 2ರಲ್ಲೊಂದು, ಈ ರೀತಿ ಫುಲ್ಲು ಆರ್ಚ್ ಪೂರ್ತಿ ಈ ರೀತಿ ಕಂಪ್ಲೀಟ್ ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ಈ ಸ್ಟೆಪ್ ಮಾತ್ರ ತುಂಬ ಚೆನ್ನಾಗೂ ಕಾಣಿಸುತ್ತೆ, ಲೇಟೆಸ್ಟಾಗೂ ಇದೆ, ಮತ್ತು ಬೇಗನೂ ಆಗಿಬಿಡುತ್ತೆ. ನಾನು ಸಿಂಗಲ್ ಕಲರೇ ತೊಗೊಂಡಿದ್ದೀನಿ. ನೀವು ಸ್ಯಾರೀಸ್ ಕಲರ್ ನೋಡಿಕೊಂಡು ಡಬಲ್ ಕಲರ್ ಯಾವ ಕಲರ್ಸ್ ಇದೆ ಆ ಕಲರ್ ತೊಗೊಬೋದು. ಈ ಒಂದು ಗ್ಯಾಪ್ಗೆ ಇನ್ನೊಂದು ಕಲರ್ ತೊಗೊಬೋದು. ಈ ಒಂದು ಡಿಸೈನ್ಗೆ ನೋಡಿ ಇದಾಗಿದೆ, ಆರ್ಚ್ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು. ನೆಕ್ಸ್ಟು ನಾವು ಲಾಕ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶೆಟು, ನಾವು ಅದೇ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಬೇಕಾದ್ರೂ ಅದೇ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಕಂಪ್ಲೀಟಾಗಿ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ನಾವು ಲಾಸ್ಟಲ್ಲಿ ಲಾಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಬರುತ್ತೆ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಆರ್ಚು. ಇಲ್ಲಿ ಆರ್ಚು ಸ್ವಲ್ಪ ಫೋಲ್ಡಿಂಗ್ ಇತ್ತು, ನಾವು ಬೀಡ್ಸ್ನ ಆ್ಯಡ್ ಮಾಡಿದಾಗ. ಇವಾಗ ನೋಡಿ ಯಾವುದೇ ರೀತಿ ಫೋಲ್ಡಿಂಗ್ ಇಲ್ಲ, ನೀವೇ ನೋಡ್ತಾ ಇದ್ದೀರಿ. ಮತ್ತು ಆರ್ಚು ಕಂಪ್ಲೀಟಾಗಿ ಕರೆಕ್ಟಾಗಿ ಬಂದಿದೆ.
ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲೂ ಬೀಡ್ಸನ್ನು ನೀವು ನೆಕ್ಸ್ಟು ಬೇಕು ಅಂತ ಅಂದರೆ ಒಂದು ಸ್ಟಿಚ್ ಮಾಡ್ಕೊಬೋದು. ನಿಮ್ಮದು ಹೇಗೆ ಆ್ಯಕ್ಟಿವಿಟೀಸು ಬರುತ್ತೆ ಹಾಗೆ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಬೋದು. ಇಲ್ಲೂ ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ನಾನು ಸಿಂಗಲ್ ಕಲರ್ ಇಷ್ಟೇ ಹೈಲೈಟಾಗಿ ಈ ಕ್ರಿಸ್ಟಲ್ಸ್ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಯಾವುದೋ ಬೀಡ್ಸನ್ನು ಆ್ಯಡ್ ಮಾಡಿಲ್ಲ, ಸಿಂಗಲ್ ಕಲರ್ ತೊಗೊಂಡಿದ್ದೀನಿ. ಸಿಂಗಲ್ ಕಲರ್ ಸ್ಯಾರೀಸ್ಗಳಿಗೆ ಏನಾದರೂ ಡಿಸೈನ್ಸ್ ಏನಾದರೂ ಬಂದಾಗ ಈ ರೀತಿ ಕ್ರಿಸ್ಟಲ್ಸನ್ನು ಡಿಫ್ರೆಂಟಾಗಿ ಯೂಸ್ ಮಾಡಿಕೊಡಿ. ಆಮೇಲೆ ಇದು ತುಂಬ ಏನೂ ಪ್ರಾಬ್ಲಮ್ ಶೇಡಿಂಗ್ಸು ಕಲರಿಂಗು ಆ ಥರದ್ದು ಏನೂ ಆಗೋದಿಲ್ಲ, ತುಂಬ ಬಾಳಿಕೆ ಬರುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಿಗೆಲ್ಲ ಸಹ ಈ ಥರ ಒಂದು ಡಿಸೈನನ್ನು ಯೂಸ್ ಮಾಡ್ಬೋದು, ಬೇಗನೂ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಎಲ್ಲ ಟೈಮಲ್ಲೂ ಎಲ್ಲ ಬೀಡ್ಸ್ಗಳು ರೌಂಡ್ ಬೀಡ್ಸ್ಗಳನ್ನು ಹಾಕಿ ಬೇಜಾರಾಗಿರುತ್ತೆ ಅನ್ನೋರಿಗೆ ಈ ರೀತಿ ಡಿಸೈನ್ ತುಂಬ ಇಷ್ಟ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಈ ಹಾರ್ಚ್ ಕಂಪ್ಲೀಟಾಗಿ ಬಂದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಸೂಪರಾಗಿ ಬಂದಿದೆ. ಇದು ನೀವು ನೋಡ್ತಾ ಇರ್ಬೋದು, ಪಳ ಮಿಣ ಅಂತ ಇದೆ ಕ್ರಿಸ್ಟಲ್ಸು. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಡಿಸೈನ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಒಂದು ಡಿಸೈನ್ಸು ಸೇಮ್ ಅದೇ ಥರ ನಾನು 137 ದಾರ ತೊಗೊಂಡಿದ್ದೀನಿ, ಕುಚ್ಚು ಹಾಕಿ ಕಟ್ಟಿದ್ದೀನಿ. ಸೇಮ್ ಇದೇ ರೀತಿ ಡಿಸೈನ್ ಹಾರ್ಚ್ ಬಂದು ನೀವು ಬೀಡ್ಸನ್ನ ಬೇಕಂದರೆ ಆ್ಯಡ್ ಮಾಡ್ಬೋದು, ಬಟ್ ನಾನು ಆ್ಯಡ್ ಮಾಡಿಲ್ಲ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ಬ್ಲೂ ಕಲರ್ ಮಾಡಿದ್ದೀನಿ, ಅಲ್ಲಿ ಲೈಟ್ ಪೀಚ್ ಕಲರ್ ತೊಗೊಂಡಿದ್ದೀನಿ. ಕುಚ್ಚು ಕಟ್ಟು ಹಾಕಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಚಾರ್ಜ್ ಬಂದು ನೀವು 850 950ವರೆಗೂ ತೊಗೋಬೋದು. 850 to 950, ಯಾಕಂದರೆ ಕ್ರಿಸ್ಟಲ್ ಬೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ಮೇ ಬಿ ಒಂದು ಲೈನ್ಸ್ ಬೇಸ್ ಮೇಲೆ ನೋಡಿದ್ರೆ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಮತ್ತು ಇದು ವರ್ತ್ ಇದೆ ನಿಮಗೆ. ಇಲ್ಲಿ ಥ್ರೆಡ್ ವರ್ಕು 3 ಸ್ಟೆಪ್ ಬರುತ್ತೆ ವರ್ಕ್ ಇರೋದ್ರಿಂದ ನೀವು 850ವರೆಗೂ 850 to 950ವರೆಗೂ ಚಾರ್ಜ್ ಮಾಡ್ಬೋದು. ಇನ್ನು ಬೀಡ್ಸ್ ತೊಗೊತೀನಿ ಅಂತ ಅಂದರೆ ಮತ್ತು ಸ್ಟೋನ್ ಚೈನ್ ಬೇಕಾದರೆ ನೀವು ಇಲ್ಲಿ ಪೇಸ್ಟ್ ಮಾಡ್ಬೋದು. ನಾನೇನು ಬೇಡ ಅಂತ ಬಿಟ್ಟಿದ್ದೀನಿ. ಸ್ಟೋನ್ ಚೈನ್ಸು ಬಾಲ್ ಚೈನ್ಸನ್ನು ನೀವು ಪೇಸ್ಟ್ ಮಾಡ್ಕೊಬೋದು. ನೋಡಿ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಇಲ್ಲಿ ಆರ್ಚ್ ಬಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಹೊಸಬರು ಏನಾದರೂ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.